ರೂಪಿಕಾ ಅವರು ಸಂಪರ್ಕದಲ್ಲಿದ್ದಾರೆ. ಬಹಳಷ್ಟು ವರ್ಷಗಳಿಂದ ಅವರು ಕೂಡ ಒಡನಾಟವನ್ನು ಇಟ್ಕೊಂಡಿದ್ರು ಸರಿಗಮ ವಿಜಯ್ ಅವ್ರ ಜೊತೆಗೆ. ರೂಪಿಕಾ ಅವರೇ, ವಿಚಾರ ನಿಮಗೂ ಕೂಡ ಗೊತ್ತಾಗಿರಬಹುದು, ನಾವು ಸರಿಗಮ ವಿಜಯ್ ಅವರನ್ನ ಕಳ್ಕೊಂಡಿದ್ದೀವಿ. ನಿಮ್ಮ ಅವರ ನಡುವಿನ ಒಡನಾಟ ನೀವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದಾದ್ರೆ? ತುಂಬಾ ಕಡಿಮೆ ಕಲಾವಿದರು ಆಕ್ಚುಲಿ ಅಂದ್ರೆ ಒಂದು ಫ್ಯಾಮಿಲಿ ಆಗಿ ಕನೆಕ್ಟ್ ಆಗೋದು ಅಂತ ಹೇಳ್ತಾರಲ್ವಾ, ಆತರ. ನನಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ಒಂದು 10 ವರ್ಷದಿಂದ ಅವ್ರ ಇಡೀ ಕುಟುಂಬ ನನಗೆ ಪರಿಚಯ. ಅಂಡ್ ಪ್ರತಿ ಒಂದ್ 2-3 ದಿವಸದಿಂದ ನಾನು ಕಾನ್ಸ್ಟೆಂಟ್ ಆಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದ, ಅಂದ್ರೆ ಮಗನ್ ಜೊತೆ ಅಪ್ಡೇಟ್ ತಗೊಳ್ಳೋದಾಗ್ಲಿ, ಮಾತಾಡೋದಾಗ್ಲಿ. ಅಂಡ್ ಎಷ್ಟು ಜವಾಬ್ದಾರಿ ತಗೊಂಡಿದ್ರು ಅಂದ್ರೆ, ನನ್ನ ಅಪ್ಪ ಹೋದ್ಮೇಲಂತೂ ನಿಮ್ ಮಗಳಿಗೆ ನಾನು ಗಂಡು ನೋಡ್ಬಿಟ್ಟು ನಾನು ಮದ್ವೆ ಮಾಡ್ತೀನಿ, ಒಳ್ಳೆ ಕಡೆ ಸೆಟ್ಲ್ ಆಗ್ಬೇಕು ಅಂತ ಪ್ರೊಫೈಲ್, ಅಂದ್ರೆ ಇನ್ಫ್ಯಾಕ್ಟ್ ನಮ್ಮಮ್ಮ ಪ್ರೊಫೈಲ್ ಕೂಡ ಕಳಿಸಿದ್ರು. ನಾನು ಇವಾಗೆಲ್ಲ ನೋಡ್ತಾ ಇದ್ದೀನಿ ಅಂಕಲ್ ಜೊತೆ ಏನ್ ಕಾನ್ವರ್ಸೇಷನ್ ಮಾಡಿದ್ದಾರೆ ಅಂತ. ಸೊ ಅಷ್ಟು ಒಂದು ಒಡನಾಟ ಇತ್ತು. ಅಂಡ್ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಕ್ಕೆ ನಾನು ತುಂಬಾ ಚಿಕ್ಕವಳಾಗ್ಬಿಡ್ತೇನೆ, ಯಾಕಂದ್ರೆ ಏನೇ ಸಾಧನೆ ಮಾಡಿದ್ರು ಒಂದು ಡೌನ್ ಟು ಅರ್ತ್. ನಾವೇನೇ ತಪ್ಪು ಮಾಡಿದ್ರು ತಿದ್ದಿ ಹೇಳೋ ಅಂತ ನನಗೆಲ್ಲ ಲಿಬರ್ಟಿ ಇತ್ತು. ಅಂದ್ರೆ ನನಗೆ ಅಷ್ಟು ಬೈಸ್ಕೊಳ್ತಾ ಇದ್ದೆ ಅವ್ರ ಹತ್ರ. ಮತ್ತೆ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಫೋನ್ ಮಾಡಿ ನನಗೆ ಕಂಗ್ರಾಚುಲೇಟ್ ಮಾಡೋರು. ಇದು ಒಂಥರ ಕಷ್ಟ, ಯಾಕಂದ್ರೆ ಅಂತ ಒಳ್ಳೆ ಕಲಾವಿದ, ಅಂತ ಒಳ್ಳೆ ವ್ಯಕ್ತಿ ನಮಗೆ ಸಿಗೋದು ಕಷ್ಟ. ಇಡೀ ಕುಟುಂಬ ಕೂಡ, ಅವ್ರ ವೈಫ್ ಕೂಡ ಹಾಗೆ, ಅವ್ರ ಮಕ್ಕಳು ಕೂಡ ಅಷ್ಟೇ ಒಂದು ಕನೆಕ್ಟ್ ಆಗಿದ್ರು. ಸೊ ರಿಯಲಿ ಮಿಸ್ ಹಿಮ್. ಹೌದು ಹೌದು ಹೌದು. ಬಹುಶಃ ತೀರಾ ಇತ್ತೀಚೆಗೆ ಅಷ್ಟು ಸಿನಿಮಾದಲ್ಲಿ ನಡ್ಸೋಕೆ ಸಾಧ್ಯ ಆಗ್ತಿರ್ಲಿಲ್ಲ, ನಾಟಕಗಳನ್ನ ನಿರ್ದೇಶಿಸೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇದು ಬಹುಶಃ ಅವರಲ್ಲಿ ಏನಾದ್ರು ಕೊರಗಿತ್ತಾ, ಇದು ಅನಾರೋಗ್ಯ ಸಮಸ್ಯೆಯಿಂದಾಗಿ ಹೀಗೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು? ಕೊರಗು ಇರ್ಲಿಲ್ಲ, ಬಟ್ ಅವ್ರಿಗೆ ತುಂಬಾ ಕೆಲಸ ಮಾಡ್ಬೇಕು ಅನ್ನೋ ಹಂಬಲ ಇತ್ತು. ಅಂದ್ರೆ ಯಾವಾಗ್ಲೂ ಅವರು ಬರೀ ಆಕ್ಟರ್ ಆಗಿ ಇರ್ಲಿಲ್ಲ. ಅವರು ಈ ಕಡೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಈಗ ಒಂದಷ್ಟು ಈವೆಂಟ್, ಅಂದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆದ್ಮೇಲೂ ಕೂಡ ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರು. ಅದಾದ್ಮೇಲೆ ಎಲ್ಲಾ ಫಂಕ್ಷನ್ಗೂ ಆದಷ್ಟು ಬರಕ್ ಟ್ರೈ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಅಷ್ಟು ಬ್ಯುಸಿ ಆಗಿರ್ಬೇಕು ಅಂತ ಇಷ್ಟ ಪಡ್ತಾ ಇದ್ರು. ಕೊರಗು ಇನ್ ದ ಸೆನ್ಸ್ ಡೆಫಿನೆಟ್ಲಿ ಮಿಸ್ ಮಾಡ್ಕೋತಿರ್ತಾರೆ ಕೆಲ್ಸಗಳನ್ನ. ಬಟ್ ಹಿ ವಾಸ್ ಹ್ಯಾಪಿ ವಿತ್ ಹಿಸ್ ಲೈಫ್. ಅಷ್ಟು ಚೆನ್ನಾಗಿ ಅವ್ರ ಮಕ್ಕಳು ಕೂಡ ನೋಡ್ಕೋತಾ ಇದ್ರು ಅವ್ರನ್ನ. ಅಂಡ್ ತುಂಬಾ ಒಳ್ಳೆ ನಿರ್ದೇಶನ ಕೂಡ, ನಾಟಕದಲ್ಲಿ ನಿರ್ದೇಶನ ಆಗಿರ್ಬೋದು. ಅಂಡ್ ಈ ಕಾಮಿಡಿ ಟೈಮಿಂಗ್, ಅದ್ ಬರೀ 90s ಕಿಡ್ಸ್ ಮಾತ್ರ ಅವ್ರ ಕಾಮಿಡಿ ಸೆನ್ಸ್ ನಮಗ್ ಗೊತ್ತಿರತ್ತೆ ಅಂತ ಹೇಳಲ್ವಾ, ಆ ತರ ಅವ್ರದೇ ಒಂದು ಡಿಫ್ರೆಂಟ್ ಸ್ಲ್ಯಾಂಗ್, ಅವ್ರದೇ ಒಂದು ನಟನೆ ಶೈಲಿ ಬೇರೆ. ಸೊ ತುಂಬಾ ಒಂಥರ ಅಂದ್ರೆ ಬರೀ ಸಿನಿಮಾದಲ್ಲಿ ಮಾತ್ರ ಅಲ್ದೇನೆ ಔಟ್ ಆಫ್ ದ ಥಿಂಗ್ ಅವ್ರು ಎಲ್ಲಾನು ಅಷ್ಟೇ ಚೆನ್ನಾಗಿ ಹಿರಿಯ ಕಲಾವಿದರಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ಅವ್ರು ಬಯಸೋರು. ಈಗಾಗ್ಲೇ ಡಿಂಗ್ರಿ ನಾಗರಾಜ್ ಅಂಕಲ್ ಇರ್ಬೋದು, ಅಥವಾ ಫ್ರಾಂಕ್ ಜನಾರ್ದನ್ ಸರ್ ಇರ್ಬೋದು, ಮತ್ತೆ ದೊಡ್ಡಣ್ಣ ಅಂಕಲ್, ಇವರೆಲ್ಲ ಎಷ್ಟೋ ಸಲಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ರು, ನಾಟಕಗಳು ಮಾಡ್ತಾ ಇದ್ರು. ಸೊ ಆ ಒಂದು ಸಂಬಂಧಗಳೆಲ್ಲ ನಾವು ನೋಡಿ ತುಂಬಾನೇ ಇದೆ. ಬಟ್ ನನ್ನ ಲೈಫಲ್ಲಂತೂ ಒಂದು ದೊಡ್ಡ ಅಂದ್ರೆ ಪಾತ್ರನೇ ವಹಿಸಿದ್ದಾರೆ ಅಂಕಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ರೂಪಿಕಾ ಅವರೇ, ಟಿವಿ ನೈನ್ ಜೊತೆ ಮಾತನಾಡಿದ್ದಕ್ಕೆ. ಹಿರಿಯ ನಟರಾಗಿರುವಂತಹ ರಮೇಶ್ ಭಟ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಭಟ್ ಅವರೇ, ನಿಮಗೂ ವಿಷಯ ಗೊತ್ತಾಗಿರ್ಬೋದು, ಸರಿಗಮ ವಿಜಯ್ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಕನ್ನಡ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ 250ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸೋದು ಅಂತ ಅದೇನು ತಮಾಷೆ ಸಂಗತಿ ಅಲ್ಲ. ಅವರನ್ನ ನಾವೀಗ ನೆನಪಿಸ್ಕೊಳ್ಳೋದಾದ್ರೆ. ಹಲೋ, ಕೇಳಿಸ್ತಾ ಇದೆಯಾ ರಮೇಶ್ ಭಟ್ ಅವರೇ? ಕೇಳಿಸ್ತಾ ಇದೆ ಸರ್. ಹೇಳಿ ಸರ್. ತುಂಬಾ ಬೇಸರದ ವಿಷಯ. ಹೌದು, ನನಗೆ ಆತ್ಮೀಯರಲ್ಲಿ ಅವರು ಒಬ್ರು. ಪ್ರತಿ ದಿವಸ ಬೆಳಿಗ್ಗೆ 5-5:30 ಅವರಿಂದ ಶುಭೋದಯ ಅನ್ನೋ ಒಂದು ಮೆಸೇಜ್ ಬರ್ತಾ ಇತ್ತು. ಆಯಾ ವಾರಕ್ಕೆ ತಕ್ಕನಾದ ದೇವರ ಚಿತ್ರ ಹಾಕಿ ಶುಭ ಕೋರ್ತಾ ಇದ್ರು. ಅದು ಇತ್ತೀಚಿನ ದಿನಗಳಲ್ಲಿ ಅವ್ರಿಗೊಂದು ಆಕ್ಸಿಡೆಂಟ್ ಆಗಿ ಶೂಟಿಂಗ್ ಟೈಮಲ್ಲಿ ಕಾಲು ಸ್ವಲ್ಪ ತೊಂದರೆ ಆದ್ಮೇಲೆ ಸ್ವಲ್ಪ ಓಡಾಟ ಕಮ್ಮಿ ಮಾಡಿದ್ರು. ಆದ್ರೆ ಸಂಪರ್ಕ ಮಾತ್ರ ಮೊದಲಿಗಿಂತಲೂ ಹೆಚ್ಚಾಗಿತ್ತು. ಅಂತ ಗಳಿಯನ್ನ ನಾವು ಇವತ್ತು ದೂರ ಮಾಡ್ಕೊಂಡಿದೀವಿ. ತುಂಬಾ ಆರೋಗ್ಯವಾಗೇ ಇದ್ರು, ಯಾವುದಕ್ಕೂ ಹೆದರ್ತಾ ಇರಲಿಲ್ಲ, ಬಹಳ ಆನಂದವಾಗಿದ್ರು. ಆದ್ರೆ ವಿಧಿ ಅನ್ನೋದು ಯಾರನ್ನೂ ಬಿಟ್ಟಿಲ್ವಲ್ಲ. ಹೌದು ಹೌದು. ನನಗೆ ಅವರ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ.
ಮತ್ತು ತುಂಬಾ ಆತ್ಮೀಯರು. ಅವ್ರ ಮನೇಲಿ ಏನು ಕಾರ್ಯಕ್ರಮ ಆದ್ರೂ, ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ನನ್ನನ್ನು ಕರೀತಾ ಇದ್ರು. ಜೀವನನ ತುಂಬಾ ಸಂತೋಷದಿಂದ ಕಾಲ ಕಳೆದವರು. ಯಾವುದಕ್ಕೂ ತುಂಬಾ ಬೇಸರ ಮಾಡ್ಕೋತಿರ್ಲಿಲ್ಲ. ಕಷ್ಟಜೀವಿ. ಅವ್ರದ್ದೊಂದು ನಾಟಕ ಸಾವಿರಾರು ಪ್ರಯೋಗ, ಸಂಸಾರದಲ್ಲಿ ಸರಿಗಮ. ಅವರು ಸರಿಗಮ ನುಡಿಸ್ತಾನೆ ಇದ್ರು. ಇನ್ನೂ ಒಂದಷ್ಟು ಕಾಲ ಬದುಕಿದ್ರೆ ಸರಿಗಮನ ಬಾರಿಸ್ತಾ ಇರೋರು. ಇವತ್ತು ಆ ಸರಿಗಮ ಸಂಗೀತ ನಿಂತು ಹೋಗಿದೆ. ತುಂಬಾ ಬೇಸರದ ವಿಷಯ. ಹೌದು. ಅದರಲ್ಲೂ ಒಬ್ಬ ಆತ್ಮೀಯರನ್ನ ಕಳ್ಕೊಳ್ಳೋದು ಒಂದು ಮೈನಸ್ ಆಯ್ತು ನನ್ನ ಗುಂಪಲ್ಲಿ. ಹೌದು. ಆ ಬೇಸರ ಒಂದು. ಜೊತೆಗೆ ಒಂದು ಕಪ್ಪು ಚುಕ್ಕೆನೂ ಇಲ್ಲದೆ ಇದ್ದಂತ ವ್ಯಕ್ತಿ. ಕರೆಕ್ಟ್. ಸಜ್ಜನ, ಒಂದು ಸಹೃದಯವನ್ನ ಇಟ್ಕೊಂಡಂತ ಮನುಷ್ಯ. ಅಂತ ಒಬ್ಬರನ್ನ ಕಳ್ಕೊಂಡಿದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಲಿ, ಅವ್ರ ಮನೆಯವರಿಗೆ ಆ ದುಃಖನ ಭರಿಸೋ ಶಕ್ತಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನೀವು ತೀರಾ ಇತ್ತೀಚೆಗಂದ್ರೆ ಅವ್ರಿಗೆ ಸಿಕ್ಕಿದ್ದು, ಮಾತನಾಡಿದ್ದು ರಮೇಶ್ ಭಟ್ ಅವರೇ? ನಾವು ಒಂದು 2 ತಿಂಗಳ ಕೆಳಗೆ ಯಾವ್ದೋ ಒಂದು ಫಂಕ್ಷನ್ಗೆ ಅವರು ಬಂದಿದ್ರು. ನಾನು ಹೇಳ್ದೆ, ಹೆಂಗಿದ್ಯೋ ಅಂತ. ನೋಡೋಣ, ಹಿಂಗಿದ್ದೀನಿ, ಸ್ವಲ್ಪ ನಡೆಯೋದು ಕಷ್ಟ ಅಷ್ಟೇ, ಆರಾಮಾಗಿದ್ದೀನಿ. ನಾನು ಮೊನ್ನೆ ಅಷ್ಟೇ ಯಾವ್ದೋ ಒಂದು ಸೀರಿಯಲ್ ಅಲ್ಲಿ 8 ದಿವಸ ಕೆಲಸ ಮಾಡ್ತೆ. ನಾನು ಹೇಳ್ದೆ ಓಡಾಡಕ್ಕಾಗಲ್ಲಪ್ಪ ಅಂತ. ಇಲ್ಲೆಲ್ಲ ಚೇರಲ್ಲೇ ಕೂತ್ಕೊಂಡ್ ಮಾಡ್ತೀವಿ ಪರವಾಗಿಲ್ಲ ಅಂತ ಹೇಳಿದ್ರು. ಹೋಗಿದ್ದೆ ಅಣ್ಣ, ಖುಷಿ ಆಯ್ತು ಅಂತ ಅಂದ್ರು. ಅಣ್ಣ ಅಂತ ಸಂಬೋಧನೆ ಮಾಡೋರು ನಂಗೆ. ಒಳ್ಳೆ ವ್ಯಕ್ತಿಗಳನ್ನ ಕಳ್ಕೊಂಡಾಗ ನೋವು ಜಾಸ್ತಿ ಆಗತ್ತೆ. ಹೌದು. ನಾವು ಟಿವಿಲಿ ಯಾರು ಹೋದ್ರು ಅಂತಂದಾಗ್ಲೂ ತುಂಬಾ ಮರುಕ ಹುಟ್ಟುತ್ತೆ. ಅದರಲ್ಲಿ ಪರಿಚಯ ಇದ್ದವರು, ವರ್ಷಗಟ್ಲೆಯಿಂದ ಗೊತ್ತಿದ್ದವರು, ಆತ್ಮೀಯರಾದವ್ರು ಕಳ್ಕೊಂಡಾಗ ಆ ದುಃಖನ ಮರಿಬೇಕು. ಆದ್ರೆ ನೆನಪಲ್ಲಿ ಉಳಿಯಂತ ವ್ಯಕ್ತಿ ಸರಿಗಮ ವಿಜಯ್ ಹತ್ರಲ್ಲಿ ಒಬ್ಬರಲ್ಲ. ಹಂಗೆ ನೆನಪಲ್ಲಿ ಉಳಿಯುವಂತ ವ್ಯಕ್ತಿ ಆಗಿದ್ದಾರೆ. ಹೌದು. ಧನ್ಯವಾದ ರಮೇಶ್ ಭಟ್ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.